ಹೀಗೆ ಮಾಡಿದ ತಪ್ಪಿಗೆ ತಲೆ ಬಗ್ಗಿಸಿಕೊಂಡು ಹೋಗ್ತಿರೋ ಈತನ ಹೆಸರು ಪ್ರವೀಣ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಪ್ರತಿಷ್ಠಿತ ಖಾಸಗಿ ಕಾಲೇಜಿನ ಕನ್ನಡ ಮೇಷ್ಟ್ರು, ಜೊತೆಯಲ್ಲಿ ಎನ್ಸಿಸಿ ತರಬೇತುದಾರ ಸಹ. ಕನ್ನಡ ಪಾಠ ಮಾಡ್ತಾ ಶಿಸ್ತಿನ ಪಾಠ ಹೇಳಿಕೊಡಬೇಕಿದ್ದ ಶಿಕ್ಷಕ ತಮ್ಮ ಶಾಲೆಯ ವಿದ್ಯಾರ್ಥಿನಿಯ ಜೊತೆಯಲ್ಲೇ ಹಲವು ವರ್ಷಗಳಿಂದ ಪ್ರೀತಿ ಪ್ರೇಮ ಅಂತ ಕದ್ದು ಮುಚ್ಚಿ ಪ್ರಣಯದಾಟ ಆಡಿಕೊಂಡು ಬಂದಿದ್ದಾನೆ. ಪದವಿಗೆ ಅಂತ ಕಾಲೇಜಿಗೆ ಬಂದ ವಿದ್ಯಾರ್ಥಿನಿಯ ಜೊತೆ ಕದ್ದು ಮುಚ್ಚಿ ಪ್ರೇಮ ಅಂತ ಪ್ರಯಾಣದಾಟ ಬೆಳೆಸಿಕೊಂಡಿದ್ದಾನೆ. ಇನ್ನು ಇದನ್ನ ಏನೂ ಅರಿಯದ ವಿದ್ಯಾರ್ಥಿನಿಯ ಮನೆಯವರು ಕಳೆದ ವರ್ಷವೇ ಡಿಗ್ರಿ ಮುಗಿಸಿ ಮನೆಯಲ್ಲಿದ್ದಾಕೆಗೆ ವರನನ್ನ ನೋಡಿ ಆಗಸ್ಟ್ 11ಕ್ಕೆ ಮದುವೆ ನಿಶ್ಚಯ ಮಾಡಿಕೊಂಡಿದ್ರು. ಆದ್ರೆ ಮದುವೆ ಡೇಟ್ ಫಿಕ್ಸ್ ಆಗ್ತಿದ್ದಂತೆ ಪ್ರಾಧ್ಯಾಪಕ ಪ್ರವೀಣ್ ವಿದ್ಯಾರ್ಥಿನಿಯನ್ನ ಮನೆಯಿಂದ ಕರೆದುಕೊಂಡು ಎಸ್ಕೇಪ್ ಆಗಿದ್ದ. ಮದುವೆ ಫಿಕ್ಸ್ ಆಗುತ್ತಿದ್ದಂತೆ ಮನೆಯಿಂದ ವಿದ್ಯಾರ್ಥಿನಿ ಓಡಿ ಬಂದು ಶಿಕ್ಷಕ ಪ್ರವೀಣ್ ಜೊತೆ ಎಸ್ಕೇಪ್ ಆಗಿದ್ಲು. ದೆಹಲಿಗೆ ಹೋಗಿ ಕಾಲ ಕಳೆದು ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಇತ್ತ ವಿದ್ಯಾರ್ಥಿನಿ ಮನೆಯವರು ಮದುವೆ ಇಷ್ಟ ಇಲ್ಲ ಅಂತ ಯಾರೋ ಯುವಕನ ಜೊತೆಯಲ್ಲಿ ಹೋಗಿರ್ಬೇಕು ಅಂದುಕೊಂಡಿದ್ರು. ಆದ್ರೆ ಕೊನೆಗೆ ಪೊಲೀಸರು ಇಬ್ಬರನ್ನ ಹುಡುಕಿ ಕರೆತಂದಾಗಲೇ ಗೊತ್ತಾಗಿದ್ದು ತಮ್ಮ ಮಗಳು ಹೋಗಿದ್ದು ಶಿಕ್ಷಕನ ಜೊತೆಯಲ್ಲಿ ಅಂತ. ಇದರಿಂದ ಮನೆಯವರು ಸಹ ಶಾಕ್ ಆಗಿದ್ದಾರೆ. ಇನ್ನು ಪ್ರಾಧ್ಯಾಪಕ ಪ್ರವೀಣ್ಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದ್ರೂ ವಿದ್ಯಾರ್ಥಿನಿ ಜೊತೆ ಪ್ರಣಯದಾಟ ಆಡಿ ಆಕೆಯ ಬಾಳಲ್ಲಿ ಚೆಲ್ಲಾಟವಾಡಿದ್ದಾನೆ. ಇತ್ತ ಹೆಂಡತಿ ಸಹ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಗಂಡನ ವಿರುದ್ಧ ದೂರು ನೀಡಿದ್ದಾಳೆ. ಹೆಣ್ಮಕ್ಳಿಗೆ ಈ ತರ ಆಗೋದು ಸಹಿಸಲ್ಲ. ಯಾಕೆ ಅಂದ್ರೆ ಹೆಣ್ಮಕ್ಳಿಗೆ ನಮ್ ಸಮಾಜದಲ್ಲಿ ಅವ್ರದೇ ಆದಂತ ಗೌರವ ಸ್ಥಾನಮಾನ ಇದೆ. ಅಂತದ್ರಲ್ಲಿ ಲೆಕ್ಚರರ್ ಆಗಿ ಇಟ್ಕೊಂಡು ಈ ತರ ಹೆಣ್ಮಕ್ಳಿಗೆ ಮಾಡೋದು ಯಾವ ಮಟ್ಟಿಗೆ ಸರಿ ಅಂತ ಹೇಳಿ. ಈಗ ನೀವು ಕೇಳಿದ್ರೆ ಏನ್ ಹೇಳ್ತಿದ್ರು ಅವರು? ನಾನ್ ಕೇಳಿದ್ಕೆ ಇಲ್ಲ ನಾನ್ ಗೊತ್ತಿಲ್ಲ, ನನ್ ಮೆಸೇಜ್ ಆಯಪ್ಪಂದೇ ಮೊಬೈಲ್ ಅವ್ರಲ್ದಿರಿ ಇನ್ಯಾರು ಕಳ್ಸಕ್ ಸಾಧ್ಯ ಸರ್? ದೇವ ಬಂದ್ ಕಳ್ಸುತ್ತಾ? ನಾನು ಕೇಳಿದೆ ಈ ತರ ಮೆಸೇಜ್ ಇನ್ಯಾರು ನೀವೇ ಅಲ್ದಿರಿ ಇನ್ಯಾರು ಇಲ್ಲ, ನನ್ ಗೊತ್ತಿಲ್ಲ. ಅದಾಗ ಅದೇ ಹೋಗ್ಬಿಡುತ್ತೆ, ಅದೇ ಹೆಂಗ್ ಹೋಗುತ್ತೆ ಗೊತ್ತಿಲ್ಲ ಸರ್. ಮಾತಲ್ಲೇ ನಮ್ಮನ್ನ ಯಾಮರ್ಸೋದು, ಮಾತಲ್ಲಿ ಯಾಮರ್ಸೋದು. ಮತ್ತೆ ಇದು ಏನು ಸುಳ್ಳುಗಳು, ವಿಪರೀತಿ ಸುಳ್ಳು. ಒಬ್ಬ ಮನುಷ್ಯ ತನ್ನ ಜೈಮಂದಲ್ಲಿ ಹೇಳುವಂತ ಸುಳ್ಳ ಒಂದೇ ದಿನದಲ್ಲಿ ಹೇಳುವಂತ ಕೆಪಾಸಿಟಿ ಇರೋಂತ ಮನುಷ್ಯ. ಕೊಡ್ತಾ ಇದ್ರು. ಹೊಡೆದಿದ್ದಾರೆ ಸರ್ ನನ್ಗೆ, ಈ ವಿಷಯವಾಗಿ ಹೊಡೆದಿದ್ದಾರೆ. ಪ್ರೆಗ್ನೆಂಟ್ ಇದ್ದಲ್ಲಿ ಗರ್ಭಿಣಿಯಲ್ಲಿ ನನ್ ಕೈ ಮಾಡಿದ್ದಾರೆ. ಅದು ಸಾಲದಕ್ಕೆ ಮತ್ತೆ ಅವ್ರ ಅಕ್ಕದೀರ್ ಬಂದು ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು 1 ಲಕ್ಷ ಕೊಡ್ಸು. ಆಮೇಲೆ ಸರ್ ಈ ತರ ಎಲ್ಲ ನನ್ ತಿಳಿದಾದ್ಮೇಲೆ ನಾವು ಪಂಚಾಯತಿ ಮಾಡಿಸ್ತೀವಿ. ಅಂದ್ರೆ ನನ್ ಮಗು ಹುಟ್ಟಿದಾದ್ಮೇಲೆ ಮಗುನ ನೋಡ್ಕೊಳಕ್ಕೂ ಕೂಡ ಬರ್ತಾ ಇರ್ಲಿಲ್ಲ ಸರ್. ನಮ್ಮ ಅಮ್ಮಂಗ್ ಮಗು ಎತ್ಕೊಳಕ್ ಆಗ್ತಿರ್ಲಿಲ್ಲ, ನನ್ಗೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ನೈಟ್ ಟೈಮು ಮಗುಗ್ ಹಾಲ್ ಕುಡಿಸ್ಬೇಕಾದ್ರೆ ಮಗು ಯಾರು ಕೊಡ್ಬೇಕಾಗಿತ್ತು. ಅಂತ ಟೈಮಲ್ಲಿ ಇವ್ರು ಇರ್ತಿರ್ಲಿಲ್ಲ. ನಾನ್ ಇಲ್ಲಿ ಕಂಫರ್ಟ್ ಇರಲ್ಲ, ನಾನ್ ಅಲ್ಲೇ ಬಾಡಿಗೆ ಮನೆಗೆ ಹೋಗಿ ಮನ್ಕೊಂತೀನಿ ಅಂದ್ಬಿಟ್ಟು ಇರ್ತಾನೆ ಇರ್ಲಿಲ್ಲ ಸರ್. ಆಮೇಲೆ ಸರಿ ಅಂದ್ಬಿಟ್ಟು ಒಂದ್ಸಲ ಇನ್ನು ಮಗುವಾಗಿ 20 ದಿನಕ್ಕೆ ಕ್ಯಾಂಪ್ಗೆ ಬರ್ತಾರೆ. ಕ್ಯಾಂಪ್ ಇಂದ ಒಂದು ಬರುತ್ತೆ ಸರ್, ಸೆಲೆಕ್ಟ್ ಆಗಿದ್ದಾರೆ NCC ಆಫೀಸರ್ಗೆ ಅಂತ. ಅವಾಗ ಏನ್ ಮಾಡಿದ್ರು, ನನ್ಗೆ ನೋಡು ಮರಣ ಶಾಸನ ನೋಡ್ ನಂದು, ಯಾಕ್ರಿ ಹಿಂಗ್ ಹೇಳ್ತಿದ್ದೀರಾ ಅಂದ್ಬಿಟ್ಟು ನಾನು ನೋಡಿದ್ರೆ ಅದು ಯು ಆರ್ ಸೆಲೆಕ್ಟೆಡ್ ಫಾರ್ NCC ಆಫೀಸರ್ ಟ್ರೈನಿಂಗ್ ಅಂತ ಇಲ್ಲಿ ನಾಗ್ಪುರದಲ್ಲಿ ಟ್ರೈನಿಂಗ್ ಇದೆ, ಅದನ್ನ ಮರಣ ಶಾಸನ ನೋಡು ಅಂತ ಕೊಟ್ರು. ಸರಿ ಅನ್ಬಿಟ್ಟು ನಾನು ಯಾಕೆ ಈ ತರ ಹೇಳಿದ್ರಿ, ಇನ್ನೇನು 3 ತಿಂಗಳು ಹೆಂಡತಿ ಮಕ್ಳನ್ ಬಿಟ್ಟಿರೋದು, ಅದು ನನ್ಗೆ ಅಷ್ಟು ಆತರ ನಂಬ್ಸೋರು ಅವ್ರು ನನ್ನನ್ನ. ಸರಿ ಮಾತಲ್ಲೇ ಇದ್ ಮಾಡೋರು ಸರ್. ಸರಿ ಅನ್ಬಿಟ್ಟು ನಾನು ಬೇಡ ರೀ ಈ ಟೈಮಲ್ಲಿ ಹೋಗ್ಬೇಡ್ರಿ, ನೆಕ್ಸ್ಟ್ ಇದ್ರಲ್ಲಿ ಹೋಗ್ರಿ ಅಂತ. ಇಲ್ಲ ಇದು ಬಿಟ್ರೆ ಇನ್ನೊಂದ್ಸಲ ನನ್ ಟೈಮ್ ಸಿಗಲ್ಲ ಅಂತ. ಸರಿ ನಾನು ನಮ್ಮ ಅಪ್ಪ ಹತ್ರ ಮಾತಾಡಿ ಆಯ್ತು ಹೋಗ್ ಬನ್ರಿ ಅಂತ ಕಳ್ಸ್ಕೊಟ್ರಿ. ಫೋನ್ ಮಾಡಿದ್ರೆ ಫೋನು ನೈಟ್ ಎಲ್ಲ ಬ್ಯುಸಿನೇ ಸರ್, ಯಾವಾಗ ನೋಡಿದ್ರು ಆನ್ಲೈನೇ ಇರೋದು. ಏನ್ ಹಿಂಗಿರ್ತೀರಾ ಅಂತಂದ್ರೆ, ಇಲ್ಲ ನಿಮ್ಗೆ ಏನೋ ಯಾಕೆ ಅಂದ್ರೆ ನಾನ್ ಪ್ರೆಗ್ನೆಂಟ್ ಅಲ್ಲೂ ಇದೇ ವಿಷಯವಾಗಿ ನೀವ್ ಇದ್ ಮಾಡಿದ್ರಿ, ಇಲ್ಲ ನಿಮ್ ಸಮಥಿಂಗ್ ಏನೋ ಇದೆ ಅಂತ ನಾನು ಅವಾಗೇ ಹೇಳ್ದೆ. ಇಲ್ಲ ದೊಡ್ಡವ್ರ ಹತ್ರ ಕುಂಡಿಸಿ ಪಂಚಾಯತಿ ಮಾಡಿಸ್ಬೇಕು ಅಂತ. ಸರಿ ಯಾರನ್ ಕರ್ಸ್ತೀಯೋ ಕರ್ಸು ಮಾತಾಡೋಣ ಅಂತ ಹೇಳಿದ್ರು ಸರ್. ಆಮೇಲೆ ಕ್ಯಾಂಪ್ ಮುಗಿಸ್ಕೊಂಡ್ ಬರ್ತಾರೆ. ಬಂದಾಗ ಮೊಬೈಲ್ ಅಲ್ಲಿ ಇಟ್ಟಿದ್ರು, ನೋಡ್ದೆ ಒಂದ್ ಹುಡ್ಗಿಗೆ ಮೆಸೇಜ್ ಮಾಡಿರ್ತಾರೆ, ಲವ್ ಯು ಕಣೆ ಪಪ್ಪಿ ಕೊಡೆ ಅಂತ ಸ್ಟೂಡೆಂಟ್ಸ್ಗೆ. ನಾನ್ ಅದನ್ನ ಕೇಳಿದ್ಕೆ ಇವಳು ನಮ್ಮ ಅಪ್ಪವರೆಲ್ಲ ಬಂದಿದ್ರು ಸರ್. ಅವತ್ತೇನ್ ಮಾಡಿದಾರೆ ಅಂದ್ರೆ ಹೊಡೆದ್ಬಿಟ್ಟು ನನ್ಗೆ ಮೊಬೈಲ್ ಹಿಂಗ್ ಇಟ್ಕೊಂಡಿದ್ದೀನಿ, ಕೈಯೆಲ್ಲ ನುಲ್ಚಿಕ್ಬಿಟ್ಟಿದ್ದಾರೆ. ಮಗು 2 ದಿವಸ ಮಗು ಎತ್ಕೊಳಕ್ ಆಗ್ಲಿಲ್ಲ ಸರ್ ನನ್ಗೆ. ಈಗ ಏನಾಗಿದೆ? ಅವಾಗ ಆತರ ಮಾಡುದ್ರ
ಆಮೇಲೆ ಸರಿ ಅನ್ಬಿಟ್ಟು ನಾವು ಪಂಚಾಯತಿ ಕರೆದ್ವಿ ನಮ್ ನೆಂಟ್ರು ಇಷ್ಟ್ರನ್ನೆಲ್ಲ. ಅವಾಗ ಇವ್ರು ಬರ್ಲಿಲ್ಲ, ಅವ್ರ ಅಕ್ಕ ಅವ್ರ ಅಮ್ದಿರ್ ಬಂದ್ಬಿಟ್ಟು ನನ್ಗೆ ಬೈದವ್ರು. ಅವ್ನ್ ಗಂಡ್ಸು ಅವ್ನು ಹೋಗ್ತಾನೆ, ಹುಡ್ಗಿರ್ ಜೊತೆ ಇರ್ತಾನೆ. ಅದಕ್ಕೂ ಮುಂಚೆ ಆ ಹುಡ್ಗಿನ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡ್ ಹೋಗಿದ್ದಾರೆ. ಇವಾಗ ಆ ಹುಡ್ಗಿನ ದೇವಸ್ಥಾನಕ್ಕೂ ಕರ್ಕೊಂಡ್ ಹೋಗಿದ್ದಾರೆ, ಹೋಟ್ಲಿಗೂ ಕರ್ಕೊಂಡ್ ಹೋಗಿದ್ದಾರೆ. ನನ್ ತಮ್ಮ ವಿಡಿಯೋ ಮಾಡಿ ಕಳ್ಸಿದ್ದ ನನ್ಗೆ. ಅದನ್ ಕೇಳಿದ್ಕೆ ಏನು ಹೋಟ್ಲಿಗೆ ಹೋಗಿದ ತಕ್ಷಣ ಇದಾಗ ಹೋಗುತ್ತಾ, ಹೋಗ್ತಿವಿ ಅದೇ ಸ್ಟೂಡೆಂಟ್ ಹೋಗ್ತಿವಿ. ನೀವ್ ಒಬ್ರೇ ಹೋಗೋದಕ್ಕೂ ಆ ಹುಡ್ಗಿ ಒಬ್ರು ನೀವೊಬ್ರೇ ಹೋಗೋದಕ್ಕೂ ಜಾಸ್ತಿ ಜನ ಹೋಗೋದಕ್ಕೂ ವ್ಯತ್ಯಾಸ ಇರಲ್ವಾ? ವಯಸ್ಸು ಬಂದಿರೋ ಹುಡ್ಗಿನ ಏನ್ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ ಅದು ನಾನು ಇರೋದೇ ಹಿಂಗೆ. ಫೈನಲ್ ಏನಾಗಬೇಕು ಸರ್ ಅವ್ರ ಶಿಕ್ಷೆ ಆಗ್ಲಿ ಸರ್, ಅಷ್ಟೇನೆ. ಈ ರೀತಿ ನಮ್ಗೆ ತುಂಬಾನೇ ಮೋಸ ಮಾಡಿದ್ದಾರೆ. ಯಾವ ವರದಕ್ಷಿಣೆ ಕಿರುಕುಳನು ಕೊಟ್ಟಿದ್ದಾರೆ, ಮನೆ ಕಟ್ಕೊಡಿ ಅಂತಾನು ನಮ್ ಬಲವಂತ ಮಾಡಿದ್ರು, ಹೊಡೆದಿದ್ದಾರೆ, ಬಸ್ರಿನಲ್ಲಿ ಹೊಡೆದಿದ್ದಾರೆ, ಬಾಂಟಿನಲ್ಲಿ ಹೊಡೆದಿದ್ದಾರೆ. ಅವ್ರಿಗೆ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಸರ್. ನಮ್ಮಂತ ನೊಂದಿರೋ ಹೆಣ್ಮಕ್ಳುಗಳಿಗೆ ನ್ಯಾಯ ಸಿಗ್ಬೇಕು.